ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೆ ಭಾಗಿನಗುಂ ಸಂತಮಥ ಭಾಗಂಚಿಕೆ ಋಷತಿ ಅಭಾಗಮಗ್ನೆ ತಂಕುರು ಮಾಮಗ್ನೆ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿವಸ ನಾನು ಒಂದು ಪ್ರಮುಖವಾದ ವಿಚಾರವನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೇನೆ. ಗ್ರಹಣ. ಈ ವರ್ಷದ ಅಂದರೆ 2024ನೇ ಇಸವಿಯ ಕೊನೆಯ ಗ್ರಹಣ ಕೊನೆಯ ಚಂದ್ರಗ್ರಹಣ ಇದಾಗಿರ್ತದೆ. ಸೊ ಈ ಗ್ರಹಣ ಸಂಭವಿಸ್ತಾ ಇರೋದು ಕೊನೆಯ ಚಂದ್ರಗ್ರಹಣ. 2024ನೇ ಇಸವಿಯ ಕೊನೆಯ ಚಂದ್ರಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ದು ಯಾವತ್ತು ಅಂದರೆ 18 ಸೆಪ್ಟೆಂಬರ್ 2024. ಈ ನಾಳೆ ಸೆಪ್ಟೆಂಬರ್ 18ನೇ ತಾರೀಕು ಮಹಾಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಎಷ್ಟು ಗಂಟೆಯಿಂದ ಚಂದ್ರಗ್ರಹಣ? ಬೆಳಗ್ಗೆ 6 ಗಂಟೆ 12 ನಿಮಿಷದಿಂದ ಬೆಳಗ್ಗೆ 10 ಗಂಟೆ 17 ನಿಮಿಷದ ತನಕ ಚಂದ್ರಗ್ರಹಣ ಇದೆ. ಅಂದರೆ ಅರ್ಥ ಏನು? ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ ನೀವು ನೆನಪು ಮಾಡ್ಕೊಳ್ಬೇಕು. ನೀವು ಹಗಲು ಸಂಭವಿಸುವ ಚಂದ್ರಗ್ರಹಣಗಳು ಹಾಗೂ ರಾತ್ರಿ ಸಂಭವಿಸುವ ಸೂರ್ಯಗ್ರಹಣಗಳು ನಮಗೆ ಕಾಣೋದಿಲ್ಲ, ಆದ್ರಿಂದ ನಮಗೆ ಆಚರಣೆ ಇರೋದಿಲ್ಲ. ಆಯ್ತಲ್ವಾ? ಅಲ್ಲಿಗೆ ಸೆಪ್ಟೆಂಬರ್ 18ನೇ ತಾರೀಕು ಚಂದ್ರಗ್ರಹಣ ಏನು ಸಂಭವಿಸ್ತಾ ಇದೆ ಅದು ನಮಗೆ ಭಾರತದಲ್ಲಿ ಕಾಣಿಸ್ತಾ ಇಲ್ಲ, ಆದ್ರಿಂದ ಭಾರತದಲ್ಲಿ ಅದರ ಆಚರಣೆ ಇರೋದಿಲ್ಲ. ಆಚರಣೆ ಅಂದ್ರೆ ಏನು? ಆಚರಣೆ ಅಂದರೆ ಗ್ರಹಣಕ್ಕೂ ಇಂತಿಷ್ಟು ಕಾಲ ಮೊದಲೇ ನಾವು ಉಪವಾಸವನ್ನ ಮಾಡ್ತಕ್ಕಂಥದ್ದು. ಗ್ರಹಣಕ್ಕೂ ಮೊದಲು ಉಪವಾಸ ಮಾಡೋದು, ಗ್ರಹಣ ಆರಂಭದಲ್ಲಿ, ಗ್ರಹಣ ಮಧ್ಯದಲ್ಲಿ ಹಾಗೂ ಗ್ರಹಣ ಅಂತ್ಯದ ಭಾಗದಲ್ಲಿ 3 ಬಾರಿ ಸ್ನಾನ ಮಾಡ್ತಕ್ಕಂಥದ್ದು, ಅಥವಾ ಗ್ರಹಣ ಮುಗಿದ ನಂತರವೂ ಮನೆಯೆಲ್ಲ ಶುದ್ಧಿ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಮನೆಯಲ್ಲಿ ಎಲ್ಲ ಅಡಿಗೆ ಊಟದ ಪದಾರ್ಥಗಳಿಗೆ ದರ್ಭೆ ಹಾಕಿ ಇಡ್ತಕ್ಕಂಥದ್ದು. ಈ ಥರ ಯಾವ ಅವಶ್ಯಕತೆಯೂ ಸಹ ಈ ಚಂದ್ರಗ್ರಹಣಕ್ಕೆ ಇರೋದಿಲ್ಲ. ಆದ್ದರಿಂದ ಸೆಪ್ಟೆಂಬರ್ 18ನೇ ತಾರೀಕಿನ ಮಹಾ ಚಂದ್ರಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇಲ್ಲ, ಆದ್ರಿಂದ ಭಾರತದಲ್ಲಿ ಅದರ ಆಚರಣೆ ಅನ್ನತಕ್ಕಂಥದ್ದು ಇರೋದಿಲ್ಲ. ಹಾಗಾದ್ರೆ ಎಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಸೌತ್ ಅಂಡ್ ನಾರ್ತ್ ಅಮೆರಿಕಾ. ಈ ವಿಡಿಯೋನ ನೀವು ದಕ್ಷಿಣ ಅಮೆರಿಕಾ ಅಥವಾ ಉತ್ತರ ಅಮೆರಿಕಾದಲ್ಲಿ ಇದ್ದು ನೋಡ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಆ ಚಂದ್ರಗ್ರಹಣ ಸೆಪ್ಟೆಂಬರ್ 18ರ ಚಂದ್ರಗ್ರಹಣ ನಿಮಗೆ ಖಂಡಿತವಾಗಿ ಇದಿರ್ತದೆ, ಆ ಗ್ರಹಣ ಇರ್ತದೆ. ನೀವು ಅದನ್ನು ಕಾಣ್ತದೆ, ನೀವು ಅದನ್ನು ಗ್ರಹಣಾಚರಣೆಯನ್ನು ಮಾಡಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಯುರೋಪ್ ಖಂಡದಲ್ಲಿ ನೀವು ಈ ಚಂದ್ರಗ್ರಹಣವನ್ನು ನೋಡಬಹುದು. ನಮ್ಮ ಭಾರತೀಯರು, ಕನ್ನಡಿಗರು ನೀವು ಅಲ್ಲಿ ಯುರೋಪಲ್ಲಿ ಇದ್ದೀರಾ ಅಂತಂದರೆ, ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ನೆನ್ಪಿಟ್ಕೊಳ್ಳಿ, ನೀವು ಸಹ ಚಂದ್ರಗ್ರಹಣವನ್ನು ಆಚರಣೆ ಮಾಡಬೇಕಾಗತ್ತೆ. ಇನ್ನು ಆಫ್ರಿಕಾದಲ್ಲಿ, ಆಮೇಲೆ ಹಿಂದೂ ಮಹಾಸಾಗರದಲ್ಲಿ ಹಾಗೂ ಅಂಟಾರ್ಟಿಕಾ, ಅಟ್ಲಾಂಟಿಕಾ ಈ ಎಲ್ಲ ಜಾಗಗಳಲ್ಲಿ ನಿಮಗೆ ಚಂದ್ರಗ್ರಹಣ ಕಾಣಿಸ್ತಾ ಇದೆ, ಗೋಚಾರ ಇದೆ. ಯಾಕೆಂದರೆ ರಾತ್ರಿ ಎಲ್ಲ ಆಗ್ತದೆ. ಆದರೆ ಭಾರತದ ಕಾಲಮಾನ ಪ್ರಕಾರ ನೋಡಿದಾಗ 18ನೇ ತಾರೀಕು ಬೆಳಗ್ಗೆ 6 ಗಂಟೆ 12 ನಿಮಿಷದ ನಂತರ 10 ಗಂಟೆ 17 ನಿಮಿಷದ ತನಕ ಸುದೀರ್ಘವಾದ 4 ಗಂಟೆ 5-6 ನಿಮಿಷ ತನಕ ನಿಮಗೆ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಸರಿ, ಆಚರಣೆ ಇಲ್ಲ ಅಂದ್ರೆ ಅದರ ಬಗ್ಗೆ ಮರ್ತು ಹೋಗ್ಬಿಡ್ಬೇಕಾ? ಇಲ್ಲ. ಯಾಕೆ ಅಂದರೆ ಪ್ರಭಾವ ಇದ್ದೇ ಇರುತ್ತೆ. ಯಾಕೆಂದರೆ ಗ್ರಹಣ ಆಗ್ತಾ ಇದೆ ಅಂದಮೇಲೆ ಅದರ ಪ್ರಭಾವ ಇರುತ್ತೆ. ನಿಮಗೆ ಅಮೆರಿಕಾದಲ್ಲಿ ನಾಳೆ ಎಲೆಕ್ಷನ್ನಲ್ಲೇ ಹೆಚ್ಚು ಕಡಿಮೆ ಆಗಿ ಅತಂತ್ರ ಸರ್ಕಾರ, ಅಮೆರಿಕ ಅತಂತ್ರ ಆಯಿತು ಅಂದರೆ ಅದರ ದುಷ್ಪರಿಣಾಮ ಭಾರತಕ್ಕೂ ಆಗುತ್ತೆ, ಇಡೀ ಪ್ರಪಂಚಕ್ಕೂ ಆಗುತ್ತೆ. ಅದೇನ್ರಿ ಅತಂತ್ರ ರಾಜಕೀಯ ಇರೋದು ಅಮೆರಿಕದಲ್ಲಿ, ನಾವಿಲ್ಲಿ ಕರ್ನಾಟಕದಲ್ಲಿರೋರು ಯಾಕ್ರಿ ಒದ್ದಾಡಬೇಕು ಅಂದರೆ ನಮ್ಮ ಯಾರೋ ಒಬ್ಬರು ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅಲ್ಲಿ ಹೋಗಿದ್ದಿರಬಹುದು. ನಮ್ಮವ್ರು ಎಷ್ಟೋ ಜನ ಬೇರೆ ಬೇರೆ ಉದ್ಯೋಗದಲ್ಲಿ ಅಮೆರಿಕದಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವರಿಗೆಲ್ಲ ಎಫೆಕ್ಟ್ ಆದ್ರೆ ನಮಗೆ ಎಫೆಕ್ಟ್ ಆದಂಗೆ ಅಲ್ವಾ? ಸೊ ಹಾಗೆ ವೆದರ್ ಡೈರೆಕ್ಟ್ ನೇರವಾಗಿ ಅಥವಾ ಇಂಡೈರೆಕ್ಟ್ ನಿಮಗೆ ಈ ಚಂದ್ರಗ್ರಹಣದ ಪ್ರಭಾವ ಇದ್ದೇ ಇರುತ್ತೆ, ನೆನ್ಪಿಟ್ಕೊಳ್ಬೇಕು. ಹಾಗಾದ್ರೆ ನಾವು ತಿಳ್ಕೊಳ್ಬೇಕಾಗಿರತಕ್ಕಂಥದ್ದು ಗ್ರಹಣ ಯಾವ ರಾಶಿಯಲ್ಲಿ ಆಗುತ್ತಾ ಇದೆ, ಯಾವ ರಾಶಿಯವರಿಗೆ ಶುಭ, ಯಾವ ರಾಶಿಯವರಿಗೆ ಅಶುಭ, ಯಾವ ರಾಶಿಯವರಿಗೆ ಮಿಶ್ರ ಫಲ ಅನ್ನುವಂಥ ತಿಳ್ಕೊಳ್ಬೇಕು. ಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ದು ಮೀನರಾಶಿಯಲ್ಲಿ, ರಾಹು ಮೀನದಲ್ಲಿದ್ದಾರಲ್ಲ, ಮೀನರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಪೂರ್ವಭಾದ್ರ ನಕ್ಷತ್ರ ಮೀನರಾಶಿಯಲ್ಲಿ ನಿಮಗೆ ಮಹಾಚಂದ್ರಗ್ರಹಣ ಸಂಭವಿಸ್ತಾ ಇದೆ. 4 ರಾಶಿಯವರಿಗೆ ಸೆಪ್ಟೆಂಬರ್ 18ನೇ ತಾರೀಕಿನ ಈ ಒಂದು ಗ್ರಹಣ
ಅಶುಭ ಫಲವನ್ನ ಕೊಡ್ತಾ ಇದೆ, ಎಚ್ಚರ ವಹಿಸಬೇಕು. ಆಚರಣೆ ಇಲ್ಲ, ಆದ್ರಿಂದ ದುಷ್ಪ್ರಭಾವವೂ ಇರೋದಿಲ್ಲ, ಯಾವ ಪ್ರಭಾವವೂ ಇರೋದಿಲ್ಲ ಅಂತ ನೀವು ಅದನ್ನ ನೆಗ್ಲೆಕ್ಟ್ ಮಾಡುವಂಗಿಲ್ಲ. ಯಾಕೆಂದ್ರೆ ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಆಗುತ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸಬೇಕು. ನಾನು ಹಲವಾರು ಬಾರಿ ಉದಾಹರಣೆ ಕೊಟ್ಟಾಗ ಹೇಳಿದ್ದೇನೆ, ಈಗ ನಮ್ಮ ಪ್ರಪಂಚ ಬಹಳ ಮೊದಲಿನ ಥರ ಅಲ್ಲ, ಈಗ ತುಂಬ ಇಂಟರ್ ಕನೆಕ್ಟ್ ಆಗಿದೆ. ನಿಮಗೆ ಅಮೆರಿಕಾದಲ್ಲಿ ರೆಸೆಷನ್ ಬಂತು ಅಂದರೆ ಭಾರತವು ಅದನ್ನು ದುಷ್ಪ್ರಭಾವವನ್ನು ಅನುಭವಿಸಬೇಕಾಗ್ತದೆ. ಬೇರೆ ಯಾವುದೋ ರಷ್ಯಾದಲ್ಲೋ ಯುಕ್ರೇನ್ನಲ್ಲೋ ಯುದ್ಧ ಆಗ್ತಾ ಇದೆ ಅಂತಂದರೆ ಅದರ ಶುಭವೋ ಅಶುಭವೋ ಭಾರತವೂ ಸಹ ಅದನ್ನು ಅನುಭವಿಸಬೇಕಾಗತ್ತೆ. ಸೊ ಆದ್ದರಿಂದ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಸೊ ಆದ್ದರಿಂದ ಚಂದ್ರಗ್ರಹಣ ಇಲ್ಲಿ ಕಾಣಿಸ್ತಾ ಇಲ್ಲ, ಆದ್ರಿಂದ ನಮ್ಗೆ ಇಲ್ಲಿ ಫಲಾನೇ ಸಿಗಲ್ಲ, ಏನೋ ನಮ್ಗೆ ದುಷ್ಪ್ರಭಾವ ಏನು ಸಮಸ್ಯೆನೇ ಆಗಲ್ಲ ಅನ್ಕೊಳ್ತಕ್ಕಂಥದ್ದು ಬಹಳ ತಪ್ಪಾಗುತ್ತದೆ ನನ್ನ ಪ್ರಕಾರ, ಗೊತ್ತಾಯ್ತಲ್ವಾ? ಸೊ ಆದ್ರಿಂದಾಗಿ ನಾನು ಯಾವ 4 ರಾಶಿಯವರಿಗೆ ಅಶುಭ ಫಲ ಇದೆ ಹಾಗೂ ಏನು ಪರಿಹಾರ ಅನ್ನತಕ್ಕಂಥದ್ದನ್ನ ಈಗ ನಿಮಗೆ ತಿಳಿಸ್ತೇನೆ. ನೋಡಿ, ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಆಗುತ್ತಾ ಇದೆ ಅನ್ನುವಂಥದ್ದು ನೋಡ್ಕೊಳ್ಬೇಕು. ನಿಮ್ಮದೇ ರಾಶಿಯಲ್ಲಿ ಗ್ರಹಣವಾದರೆ ನಿಮಗೆ ಅಶುಭ ಫಲ. ಸೊ ಇವು ಗ್ರಹಣ ಯಾವಾಗ ಎಲ್ಲಿ ನಡೀತಾ ಇದೆ ಅಂತಂದ್ರೆ, ಈ ಒಂದು ಸೆಪ್ಟೆಂಬರ್ 18ನೇ ತಾರೀಕಿನ ಗ್ರಹಣ ಮೀನ ರಾಶಿಯಲ್ಲಿ ನಡೀತಾ ಇರೋದ್ರಿಂದಾಗಿ ಮೀನ ರಾಶಿಯವರಿಗೆ ಈ ಒಂದು ಗ್ರಹಣ ಸೆಪ್ಟೆಂಬರ್ 18ನೇ ತಾರೀಕಿನ ಗ್ರಹಣ ಅಶುಭ ಫಲವನ್ನ ಕೊಡಲಿದೆ. ಇನ್ ನೆಕ್ಸ್ಟ್, ನಿಮ್ಮ ರಾಶಿಯಿಂದ 4ನೇ ರಾಶಿಯಲ್ಲಿ ಗ್ರಹಣವಾದರೆ ನಿಮಗೆ ಅದು ಅಶುಭ ಫಲ. ಯಾವ ರಾಶಿಯವರಿಗೆ 4ನೇ ರಾಶಿ ಆಗುತ್ತೆ? ಮೀನ, ಧನು, ಮಕರ, ಕುಂಭ, ಮೀನ. ಧನುರಾಶಿಯವರಿಗೆ ಸೆಪ್ಟೆಂಬರ್ 18ನೇ ತಾರೀಕಿನ ಮಹಾಚಂದ್ರ ಗ್ರಹಣ ಅಶುಭ ಫಲವನ್ನ ನೀಡಲಿದೆ. ನೆಕ್ಸ್ಟ್, ನಿಮ್ಮ ರಾಶಿಯಿಂದ 8ನೇ ರಾಶಿಯಲ್ಲಿ ಗ್ರಹಣವಾದರೆ ನಿಮಗೆ ಅದು ಅಶುಭ ಫಲ. ಅಲ್ಲಿಗೆ ಸಿಂಹ ರಾಶಿಗೆ ಮೀನರಾಶಿ 8ನೇ ರಾಶಿ ಆಗುತ್ತೆ. ಆದ್ರಿಂದ ಸಿಂಹ ರಾಶಿಯವರಿಗೆ ಸೆಪ್ಟೆಂಬರ್ 18ನೇ ತಾರೀಕಿನ ಮಹಾಚಂದ್ರ ಗ್ರಹಣ ಅಶುಭ ಫಲವನ್ನ ನೀಡಲಿದೆ. ನೆಕ್ಸ್ಟ್, ನಿಮ್ಮ ರಾಶಿಗಿಂತ 12ನೇ ರಾಶಿಯಲ್ಲಿ ಗ್ರಹಣವಾದರೆ ನಿಮಗೆ ಅದು ಅಶುಭ ಫಲ. ನಿಮ್ಮ ರಾಶಿಯಿಂದ 12ನೇ ರಾಶಿಯಲ್ಲಿ ಗ್ರಹಣ ಅಂತಂದಾಗ ಯಾರಿಗೆ 12 ಆಗುತ್ತೆ? ಮೀನ, ಮೇಷರಾಶಿಯವರಿಗೆ ಆಗುತ್ತೆ. ಮೇಷದಿಂದ ಮೀನ 12 ಅಲ್ವಾ? ಸೊ ಮೇಷರಾಶಿಯವರಿಗೆ ಸೆಪ್ಟೆಂಬರ್ 18ನೇ ತಾರೀಕಿನ ಮಹಾಚಂದ್ರ ಗ್ರಹಣ ಅಶುಭ ಫಲವನ್ನ ಕೊಡ್ತಾ ಇದೆ. ಗ್ರಹಣ ಮುಗಿದ್ರೆ ನೆಕ್ಸ್ಟ್ ಡೇ ಇಂದನೇ ಪಿತೃಪಕ್ಷ ಸ್ಟಾರ್ಟ್. ಪಕ್ಷ 15 ದಿನಗಳ ಪಿತೃಪಕ್ಷ ಇರ್ತದೆ, ಆಯ್ತಲ್ವಾ? ಸೊ ಆದ್ರಿಂದ ಈ ಪಿತೃಪಕ್ಷದ ಆರಂಭದಲ್ಲಿ ಆಗ್ತಾ ಇರತಕ್ಕಂತಹ ಮಹಾಚಂದ್ರ ಗ್ರಹಣ ಇದಾಗಲಿದೆ. ಸೊ ಆದ್ರಿಂದ ದಯವಿಟ್ಟು ಈ 4 ರಾಶಿಯವರು, ಮೇಷರಾಶಿ, ಸಿಂಹರಾಶಿ, ಆಮೇಲೆ ಧನುರ್ರಾಶಿ, ಆಮೇಲೆ ಮೀನರಾಶಿ, ಈ 4 ರಾಶಿಯವರು ದಯವಿಟ್ಟು ಬಹಳ ಎಚ್ಚರಿಕೆಯನ್ನ ವಹಿಸಿ. ನಿಮ್ಮ ರಾಶಿಯಿಂದ 8ನೇ ರಾಶಿಯಲ್ಲಿ ಚಂದ್ರಗ್ರಹ ನಡೀತಾ ಇದೆ. ಗ್ರಹಣ ಹೆಂಗಿದ್ರು ಭಾರತದಲ್ಲಿ ಗೋಚಾರ ಎಲ್ಲ ಕಾಣಿಸ್ತಾ ಇಲ್ಲ, ಆದ್ರಿಂದ ಆಚರಣೆ ಇಲ್ಲ, ಫಲ ಇಲ್ಲ ಅಂತಲ್ಲ. ಆದ್ರಿಂದ ದಯವಿಟ್ಟು ಪರಿಹಾರ ಮಾಡ್ಕೊಳ್ಳಿ. ಏನೇನು ಸಮಸ್ಯೆ ಆಗಬಹುದು ಅಶುಭ ಅಂದ್ರೆ ಅನ್ನುವ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಅದಕ್ಕೆ ಸಪರೇಟ್ ಆಗಿ ಪ್ರತಿಯೊಂದು ರಾಶಿಯವರೆಗೂ ನಿಮ್ಮ ರಾಶಿಗಿಂತ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಆಗುತ್ತಾ ಇದೆ ಅನ್ನುವುದರ ಆಧಾರದ ಮೇಲೆ ಏನೇನು ವಿಚಾರಗಳಲ್ಲಿ ನೀವು ಎಚ್ಚರಿಕೆ ವಹಿಸಬೇಕು ಅನ್ನುವಂಥ ವಿಡಿಯೋ ಮತ್ತೆ ಮಾಡ್ತೇನೆ ನಾನು. ಸದ್ಯಕ್ಕೆ ಪರಿಹಾರದ ವಿಚಾರಕ್ಕೆ ಬಂದ್ರೆ ದಯವಿಟ್ಟು ಅವತ್ತಿನ ದಿವಸ ಅಂದ್ರೆ 18ನೇ ತಾರೀಕು ನೀವು ಸ್ವಲ್ಪ ಸ್ನಾನಗಿನ ಮಾಡ್ಕೊಂಡು ಬೆಳಗ್ಗೆ ಬೇಗ ಹತ್ತಿರದಲ್ಲಿರುವ ಶಿವ ದೇಗುಲಕ್ಕೆ ಹೋಗಿ. ಹೇಗಿದ್ರು ಗ್ರಹಣ ಆಚರಣೆಗೆಲ್ಲಿಲ್ಲ, ಆದ್ರಿಂದ ದೇವಸ್ಥಾನ ಬಾಗಿಲನ್ನು ಹಾಕಿರಲ್ಲ. ನೀವು ಬೆಳಗ್ಗೆ ಸ್ನಾನ ಮಾಡಿಕೊಂಡು ಮನೆ ಹತ್ತಿರದಲ್ಲಿರುವ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹಾಲಿನಲ್ಲಿ ರುದ್ರಾಭಿಷೇಕವನ್ನ ಮಾಡಿಸಿ ಹಾಗೂ ಅಕ್ಕಿಯನ್ನ ದಾನ ಮಾಡಬೇಕಲ್ಲಿ. ಅಕ್ಕಿಯ ಜೊತೆಯಲ್ಲಿ ನೀವು ಉದ್ದಿನ ಬೇಳೆಯನ್ನು ಸಹ 1 kg ಅಕ್ಕಿ 1 kg ಉದ್ದು ದಾನ ಮಾಡತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾಗಿರುತ್ತೆ. ಅದರಲ್ಲಿ ವಿಶೇಷವಾಗಿ ನೀವು ದೀಪಗಳನ್ನು ಹಚ್ಚತಕ್ಕಂಥದ್ದು, ಅಂದ್ರೆ ಅದರಲ್ಲಿ ಆಮೇಲೆ ಏನು ಧನುರ್ರಾಶಿಯವರು 4 ತುಪ್ಪದ ದೀಪವನ್ನು ಹಚ್ಚಿ, ಇನ್ನು ಸಿಂಹರಾಶಿಯವರು 8 ಹಣತೆಗಳನ್ನು ತೆಗೆದುಕೊಂಡು ಹೋಗಿ ತುಪ್ಪದ ದೀಪವನ್ನು ಹಚ್ಚಿ, ಇನ್ನು ಮೇಷರಾಶಿಯವರು 12 ಚಿಕ್ಕ ಚಿಕ್ಕ ಹಣತೆ ತುಪ್ಪದ ದೀಪ, ಒಂದು ಹಣತೆಗಳು 12 ಹಣತೆ ಇಟ್ಟು ಅದರಲ್ಲಿ ತುಪ್ಪ ಹಾಕಿ ಬತ್ತಿ ಹಾಕಿ ದೀಪ ಹಚ್ಚಿ 12 ದೀಪ ಹಚ್ಚಿ ಎಲ್ಲ ದೋಷಗಳು ಪರಿಹಾರ ಮಾಡಿಕೊಡುವಂತೆ ಈಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತ ಅನುಕೂಲ ಆಗುತ್ತೆ. ಇದೆಲ್ಲದನ್ನೂ ಮಾಡೋಣ, ಇನ್ನೂ ವಿಶೇಷ ಪರಿಹಾರ ಹೇಳಿ ಅಂತಲೋ ಅಥವಾ ಇದು ಯಾವುದನ್ನೂ ಮಾಡೋಕ್ಕಾಗಲ್ಲ ದಯವಿಟ್ಟು ಒಂದು ವಿಶೇಷವಾದ ಪರಿಹಾರವನ್ನು ಹೇಳಿ ಅಂದರೆ, ನಾವು ಗ್ರಹಣದ ದಿವಸವೇ ಅಂದರೆ ಸೆಪ್ಟೆಂಬರ್ 18ನೇ ತಾರೀಕೆ ಆ ಗ್ರಹಣಕ್ಕೆ ಶಾಂತಿ ಅಂದರೆ ಚಂದ್ರಗ್ರಹಣ ಶಾಂತಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಹಾಗೂ ನಿಮಗೆಲ್ಲ ರಕ್ಷಾ ಕವಚದ ರೀತಿಯಲ್ಲಿ ಚಂದ್ರನ ರತ್ನವಾದಂತಹ ಒರಿಜಿನಲ್ ಪರ್ಲ್, ಒರಿಜಿನಲ್ ಮುತ್ತನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ.
ಈ ಒಂದು ಮುತ್ತು ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೆ ಒಂದು 4-5 ಕ್ಯಾರೆಟ್ ಅಂತೂ ಇರುತ್ತೆ. ಸ್ವಲ್ಪ ದೊಡ್ಡದೇ ಮಾಡಿಸಿದ್ವಿ, ಯಾಕಂದ್ರೆ ಈ ಡಿಸೈನ್ ಹಿಂದ್ಗಡೆ ನಾವೇನು ಮಾಡಿಸಿದ್ವಿ ಅದಕ್ಕೆ ಮ್ಯಾಚ್ ಆಗಲಿ ಅಂತ, ಒಂದು ಡಾಲರ್ ಡಿಸೈನ್ಗೆ ಮ್ಯಾಚ್ ಆಗಲಿ ಅಂತ. ಬಟ್ ತುಂಬಾ ಚಿಕ್ಕದಾಗಿ 2 ಕ್ಯಾರೆಟ್ 1.5-2 ಕ್ಯಾರೆಟಿನ ಮುತ್ತಾದ್ರೆ ಕಾಣೋದೇ ಇಲ್ಲ ಡಾಲರ್ಗೆ ಅಂತ. ಜಾಸ್ತಿ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಒರಿಜಿನಲ್ಲೇ ಹಾಕಬೇಕು, ದೊಡ್ಡದೇ ಹಾಕಬೇಕು ಅಂತ ತುಂಬಾ ದೊಡ್ಡದೇ ಹಾಕಿಸಿ ತುಂಬಾ ಚಂದ ಮಾಡಿ ರೆಡಿ ಮಾಡಿಸಿದ್ದೇವೆ ಈ ಒಂದು ಡಾಲರ್ನ. ಪ್ರತಿಯೊಬ್ಬರು ನೀವು ಅಶುಭ ಫಲ ಇರತಕ್ಕಂಥವ್ರು ಚಂದ್ರಗ್ರಹಣದ ದಿವಸವೇ ಚಂದ್ರಗ್ರಹಣ ಶಾಂತಿ ಹೋಮದಲ್ಲಿ ಎನರ್ಜೈಸ್ ಆದಂತಹ ಈ ಮುತ್ತನ್ನು ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಳಿ. ಒಂದು 48 ಡೇಸ್ ಧಾರಣೆ ಮಾಡ್ಕೊಳ್ಳಿ. ಇವತ್ತಲ್ಲ ನಿಮ್ಗೆ ಸಿಕ್ಕಿದ ನಂತರ ಇದು. ಯಾಕೆ ಅಂದರೆ ಇದ್ರ ಜೊತೆಗೆ ನಾವು ಒಂದು ಚಂದ್ರಬಿಂಬವನ್ನು ಸಹ ಕೊಡ್ತೇವೆ. 1 kg ಅಕ್ಕಿಯಲ್ಲಿ ಚಂದ್ರಬಿಂಬ ನೀಟ ಹತ್ತಿರದಲ್ಲಿರೋ ದೇವಸ್ಥಾನದಲ್ಲಿ ದಾನ ಮಾಡಿಬಿಡಿ. ಇದ್ರ ಜೊತೆಗೆ ನಾಗಾರಾಧನೆ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವೂ ಇರುತ್ತೆ. ಅದರದ್ದು ನಾಗಾರಾಧನೆ ಅರಿಶಿನವನ್ನು, ಎಲ್ಲ ಹೋಮಗಳ ಭಸ್ಮವನ್ನು ಕುತ್ತಿಗೆ ಹಣೆಗೆ ಹಚ್ಕೊಳ್ಳಿ. ಅದ್ರ ಜೊತೆಗೆ ಸುದರ್ಶನ ಹೋಮ. ನಿಮಗೆ ಈ ಒಂದು ವಿಶೇಷವಾದಂತಹ ಡಾಲರ್ನ ನಾವು ಬರೀ ಡಾಲರ್ ಇದು ಮುತ್ತು ಇದೆ ಅನ್ನೋ ತೆಗೆದಲ್ಲಿ ಚಂದ್ರಗ್ರಹಣ ಶಾಂತಿ ಹೋಮ ಅಷ್ಟೇ ಅಲ್ಲ, ಗ್ರಹಣದಲ್ಲಿ ಮಾಡ್ತಕ್ಕಂಥ ಹೋಮ ಹವನಿಗಳಿಗೆ ಬಹಳ ವಿಶೇಷವಾದ ಫಲ ಇರೋದ್ರಿಂದಾಗಿ ನಾವೇನು ಮಾಡ್ತಾ ಇದ್ದೇವೆ, ಲಕ್ಷ್ಮೀ ಸುದರ್ಶನ ಹೋಮ, ಮಹಾ ಸುದರ್ಶನ ಹೋಮವನ್ನು ಮಾಡಿ ಈ ಒಂದು ವಿಶೇಷವಾದಂತಹ ಡಾಲರ್ನ ಅದರಲ್ಲೂ ಸಹ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸೊ ಅದರಿಂದ ಇದು ವಿಶೇಷವಾದಂತಹ ಸಮಯ. ಮಹಾಸುದರ್ಶನ ಹೋಮ, ಮಹಾಸುದರ್ಶನ ಹೋಮದಲ್ಲಿ, ಮಹಾ ಚಂದ್ರಗ್ರಹಣ ಶಾಂತಿ ಹೋಮದಲ್ಲಿ, ಆಶ್ಲೇಷಾವಲಿ ಪೂಜೆ, ಸರ್ಪಶಾಂತಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಈ ಎಲ್ಲ ಹೋಮಗಳ ಎನರ್ಜೈಸ್ ಆದಂತಹ ವಿಶೇಷವಾದ ಒರಿಜಿನಲ್ ಪರ್ಲ್ ಇವತ್ತಲ್ವಾ, ದೊಡ್ಡದಾಗಿರ್ತದೆ ಪರ್ಲ್ ಇದು. ಇದನ್ನ ನೀವು ಧಾರಣೆ ಮಾಡ್ಕೊಳ್ಳೋಕೆ ಅಥವಾ ಇಟ್ಕೊಳ್ಳೋಕೆ ನಿಮಗೆ, ಇದ್ರ ಜೊತೆಗೆ ದಾನ ಮಾಡಲಿಕ್ಕೆ ಒಂದು ಚಂದ್ರಬಿಂಬ, ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ ಅರಿಶಿನ, ಇದೆಲ್ಲದೂ ಸಹ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಮರುದಿನ ಕಳುಹಿಸಿಕೊಡುವ ವ್ಯವಸ್ಥೆಯನ್ನ ಮಾಡ್ತೇವೆ. ಸೊ ಅದರಿಂದ ದಯವಿಟ್ಟು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸಗಳನ್ನ ವಾಟ್ಸಪ್ ಮಾಡಬಹುದು. ಲೈವ್ ಅಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಬರಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.